ಎಸ್, ಇದು ದರ್ಶನ್ ಫ್ಯಾನ್ಸ್ ಡೆವಿಲ್ ಸಿನಿಮಾವನ್ನು ನೋಡಿ ಬಂದು ಲಿಟ್ರಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಅವರಿರಲಿ ಬಿಡಲಿ, ನಾವಂತೂ ಅವರು ಸಿನಿಮಾವನ್ನು ಮೆರೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಬಗ್ಗೆ ಡೆವಿಲ್ ಸಿನಿಮಾ ಬಗ್ಗೆ ಮಾತನಾಡಬೇಕಾದ್ರೆ, ದರ್ಶನ್ ಅವ್ರ ಬಗ್ಗೆ ಮಾತನಾಡಬೇಕಾದ್ರೆ ಅವರ ಫ್ಯಾನ್ಸ್ ಇಲ್ಲ ಅಂದರೆ ಹೇಗೆ? ಹೌದು, ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲಿ ನನ್ನ ಜೊತೆಗೆ ದರ್ಶನ್ ಅವರ ಕಟ್ಟ ಅಭಿಮಾನಿಗಳಿದ್ದಾರೆ. ಅವರನ್ನು ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ದರ್ಶನ್ ಅವರ ಎಲ್ಲ ಲಾಯಲ್ ಫ್ಯಾನ್ಸ್ಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಮೇಡಮ್ ಅಳ್ತಾ ಇದ್ರಿ? ನನಗೆ ಬೇಜಾರಾಯಿತು ಸರ್. ಅಂದರೆ 2 ವರ್ಷದ ಮೇಲೆ ನಮ್ಮ ದೇವ್ರು ನೋಡ್ತಿದ್ದೀವಲ್ವಾ, ಆ ಎಮೋಷನಲ್ ತಡ್ಕೊಳಕ್ಕಾಗಲ್ಲ. ಓಕೆ, ಯಾಕೆ ಅಷ್ಟು ಇಷ್ಟ ನಿಮಗೆ? ಅವ್ರ ಒಳ್ಳೆತನಕ್ಕೆ ನಾವು ಸೋತಿರೋದು ಸರ್. ಅವರು ದಾನ ಧರ್ಮ ಒಳ್ಳೆತನ ಅದು ನಾವು ಫಾಲೋ ಮಾಡ್ಕೊಂಡು ಮುಂದಕ್ಕೂ ಮಾಡ್ತೀವಿ, ಬೆಳೆಸ್ಕೊತೀವಿ ಸರ್ ಅದನ್ನ. ನೋಡ್ತಾ ಇದ್ದೆ ನಾನು, ನೀವು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡ್ತಾ ಇದ್ರಿ ಥಿಯೇಟರ್ ಮುಂದೆ. ಒಂಥರ ಮಾತಾಡೋದೇ ಒಂಥರ ಭಾವುಕವಾಗಿ ಶುರು ಮಾಡಿಬಿಡ್ತೀರಿ. ಅಂದರೆ ಹೆಂಗೆ ಬರುತ್ತೆ ಆ ಫೀಲ್? ಯಾಕೆಂದರೆ ದರ್ಶನ್ ಅವ್ರನ್ನ ಈ ಹಿಂದೆ ಮೀಟ್ ಮಾಡಿದ್ರಾ ನೀವೆಲ್ಲ? ಮಾಡಿದೆ ಸರ್. ಹಾಂ, ಮಾಡಿದೆ. ಹೇಗಿತ್ತು? ಅವ್ರು ಯಾವ ಥರ ನಿಮಗೆ ವೆಲ್ಕಮ್ ಮಾಡ್ಕೊಂಡಿದ್ರು, ಮಾತಾಡ್ಸೋದಾಗ್ಲಿ? ಈ ಕಾಲದಲ್ಲಿ ಸಂಬಂಧಿಕರ ವೈರಿಗಳು ಅಂತ ಎಲ್ಲ ಈ ಕಲಿಯುಗ ಅದೇ ಅಲ್ಲ ಸರ್. ಆದರೆ ಅವ್ರನ್ನ ತೋಟದಲ್ಲಿ ನಾನು ನೋಡೋಕೆ ಹೋಗಿದ್ದೆ. ಅವಾಗ ಅವರು ಸಂಬಂಧಿಕ್ಕಿಂತ ಹೆಚ್ಚಿನಾಗಿ ಅವರು ನಮ್ಮನ್ನ ಬರಮಾಡ್ಕೊಂಡ್ರು. ಯಾರು ಸರ್ ಮಾಡ್ತಾರೆ ಇವಾಗ? ಓಕೆ, ನಾಟಕದ ಪ್ರಪಂಚದಲ್ಲಿ ಅವರು ಹೃದಯ ತುಂಬಿ ಸೆಲೆಬ್ರಿಟೀಸ್ ಅಂತ ಸುಮ್ಮನೆ ಹಾಕ್ಸ್ಕೊಂಡಿಲ್ಲ ಸರ್. ಅವ್ರು ನಮ್ಮನ್ನ ತುಂಬಾ ಹೃದಯಪೂರ್ವಕವಾಗಿ ನಮ್ಮನ್ನ ಬರಮಾಡ್ಕೊಳ್ತಾರೆ. ಅವ್ರು ಯಾರು ನಾವು ಪರಿಚಯ ಇರಲ್ಲ ಅವ್ರಿಗೆ, ಆದ್ರೆ ಅವ್ರಿಗೆ ಗೊತ್ತು ನಾವು ಸೆಲೆಬ್ರಿಟೀಸ್ ಅಂತ. ಅಷ್ಟು ನಮ್ಮನ್ನು ಪ್ರೀತಿಸ್ತಾರೆ, ಅಷ್ಟು ನಮ್ಮನ್ನ ನಾವು ಹೆಂಗ್ ಆರಾಧಿಸ್ತೀವಿ ಅವ್ರು ನಮಗೆ ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ. ತುಂಬಾ ಇಷ್ಟ ಸರ್ ಅವರು. ಓಕೆ, ಅಲ್ಲ ನನಗೆ ಅಂದರೆ ಒಂದು ಕಡೆ ನೀವು ಹತ್ರ ಬರ್ತೀನಿ ನಾನು, ಬಹಳ ನೀವು ಭಾವುಕರಾಗಿದ್ದೀರಿ. ವರ್ಧನ್ ಅವರೇ, ಹೆಂಗಿದೆ ಸಿನಿಮಾ? ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ಬಂದಿದ್ರಿ, 2 ಸಾರಿ ನೋಡಿದ್ದೀನಿ ಅಂದ್ರಿ, ಹೆಂಗಿದೆ ಸರ್ ಸಿನಿಮಾ? ಅಂದರೆ ಬಿಕಾಸ್ ಇವಾಗ ನಮಗೆ ದರ್ಶನ್ ಸರ್ ಫ್ಯಾನ್ಸ್ಗೆ ಹೆಂಗಿರುತ್ತೆ ಅಂದರೆ, ಇವಾಗ ಅವರು ನಮ್ಗೆಲ್ಲರೂ ದೇವ್ರ ಥರನೇ ನೋಡ್ತೀವಿ. ಅಂದರೆ ಅವ್ರು ಮಾಡೋಂಥ ಸಿನಿಮಾ ಇರ್ಬೋದು, ಅವ್ರು ಮಾಡೋಂಥ ಕೆಲಸ ಎಲ್ಲದನ್ನು ನಮಗೆ ಪ್ರಸಾದದ ಥರ. ಅಫ್ಕೋರ್ಸ್ ನಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಯಾವ ಥರ ಇದ್ರೂ. ಸೊ ಅದನ್ನು ಹೊರತುಪಡಿಸಿ ಒಬ್ಬ ಆಡಿಯನ್ ಆಗಿ ಹೇಳಬೇಕು ಅಂತಂದರೆ, ಸರ್ ಇವತ್ತಿನ ಜನ್ರೇಷನಲ್ಲಿ ಅಟ್ ಪ್ರೆಸೆಂಟ್ ಇವತ್ತು ನಡೆ ಏನು ನಾವು ಜನರೇಷನ್ ನೋಡ್ತಾ ಇದೀವಲ್ಲ ಸರ್, ಇವತ್ತು ಈ ಥರ ಲಾಯಲ್ ಫ್ಯಾನ್ಸ್ನ ಒಂದಕ್ಕೆ ಒಬ್ಬ ವ್ಯಕ್ತಿಗೆ ಚಾನ್ಸೇ ಇಲ್ಲ. ಓಕೆ, ಆ ಥರ ಲಾಯಲ್ ಫ್ಯಾನ್ಸ್ ಇನ್ನೊಂದು ಭಗವಂತನಿಗೆ ಇನ್ನೊಬ್ಬ ವ್ಯಕ್ತಿ ಕೊಡಕ್ ಆಗ್ದಿರೋಂಥ ವರ ಅಂತಂದ್ರೆ ಈ ಥರ ಲಾಯಲಿಟಿ ಫ್ಯಾನ್ಸ್ನ ಇನ್ನೊಬ್ಬನಿಗೆ ಕೊಡಕ್ಕೆ ಆಗಲ್ಲ. ದೇವ್ರಿಗೂ ಸಮೇತ ಕೊಡಕ್ ಆಗ್ದಿರೋಂಥ ವರ ದರ್ಶನ್ ಸರ್ಗೆ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ದೇವರು. ಸೊ ನೀನು ಇವಾಗ ಎಕ್ಸಾಂಪಲ್ ಸರ್, ಶ್ರೀಕೃಷ್ಣ ಹುಟ್ಟಿದ್ದಲ್ಲಿ ಸರ್, ರಾಮಂಗ್ ವನವಾಸ ತಪ್ಪಿತ್ತ, ಶ್ರೀಕೃಷ್ಣನ್ಗೆ ಕಷ್ಟ ಬರ್ಲಿಲ್ವಾ ಅಂತ ಸೂರ್ಯದೇವನ್ಗೆ ಕಷ್ಟ ಬಂತು ಸರ್. ಸೂರ್ಯದೇವ್ ಶನಿ ಮಹಾತ್ಮಂಗೆ ಕಷ್ಟ ಬಂತು. ನಾವ್ ಇಷ್ಟೆಲ್ಲ ಸರ್, ಇವಾಗ ಮೊನ್ನೆ ಧರ್ಮಸ್ಥಳದಲ್ಲಿ ಇತ್ತೀಚೆಗೆ ಒಂದು ಪ್ರಕರಣದ ವಿಚಾರಕ್ಕೆ ಬಂದಾಗ ಧರ್ಮಸ್ಥಳನೇ ದೂರಿದ್ರು ಜನಗಳು. ಧರ್ಮಸ್ಥಳದಲ್ಲಿ ಧರ್ಮನೇ ಇಲ್ಲ ಅಂತ ಹೇಳಿದ್ರು. ಅಷ್ಟು ಭಕ್ತಿಯಿಂದ ಪೂಜೆ ಮಾಡೋಂಥ ಧರ್ಮಸ್ಥಳನೇ ದೂರ್ತಾರೆ ಅಂತಂದ್ರೆ, ಇನ್ನು ನಾವೆಲ್ಲ ಇಷ್ಟಪಡೋಂಥ ಒಬ್ರು ಮನುಷ್ಯನ ರೂಪದಲ್ಲಿ ಇರೋಂಥ ದೇವ್ರನ್ನ ಜನಗಳು ಇಷ್ಟಪಡಲೇಬೇಕು ಅಂತ ಏನಿಲ್ಲ. ಅವ್ರು ಲಾಯಲ್ ಫ್ಯಾನ್ಸ್ ಇದ್ದಾರೆ. ಇವಾಗ ಏನ್ ನಮ್ಮ ದೇವ್ರನ್ನ ಪೂಜೆ, ಇವಾಗ ಹೆಂಗೆ ಮಂಜುನಾಥ ಸ್ವಾಮಿನ ಏನೇ ಆದ್ರೂ ಮಂಜುನಾಥನ ಎಲ್ಲೋ ಒಂದ್ ಕಡೆ ಕಾಣ್ತೀವಲ್ವಾ, ಆ ತರ ಅವ್ರನ್ನ ಎಲ್ಲಾ ಕಡೆ ಪ್ರೀತಿ ಮಾಡೋರು ಇದ್ದಾರೆ ಸರ್. ಇವಾಗ ದರ್ಶನ್ ಸರ್ ಪ್ರತಿಬಿಂಬಗಳು ಹೆಂಗೆ ಅಂದ್ರೆ, ಧರ್ಮಸ್ಥಳ ಅನ್ನೋದು ಒಂದೇನೆ, ಬಟ್ ಮಂಜುನಾಥ ಸ್ವಾಮಿ ಗುಡಿಗಳೆಲ್ಲ ಹಲವಾರು ಕಡೆ ಇದೆ. ಆತರ ಹಲವಾರು ಕಡೆ ಇರೋರು ಫ್ಯಾನ್ಸ್, ಬಟ್ ಧರ್ಮಸ್ಥಳ ಅನ್ನೋದು ಒಂದೇನೆ, ಅದೇ ದರ್ಶನ್ ಸರ್. ಸೊ ಆತರ ಇರುವಂತ ಲಾಯಲಿಟಿ ಫ್ಯಾನ್ಸ್. ಮತ್ತೆ ಇನ್ನೊಂದೇನಂದ್ರೆ, ದುಡ್ಡು ಕೊಟ್ಟು ಜೈಕಾರ ಹಾಕಿಸ್ಕೋಬಹುದು, ಇನ್ನೊಬ್ಬನ ಏನೋ ಒಂದು ಒಳ್ಳೆತನ ಇನ್ನೊಂದನ್ನ ಸಂಹಾರ ಮಾಡಕ್ ನೋಡ್ಬೋದು, ಬಟ್ ಸಂಸ್ಕಾರನ ಯಾರು ಕಲ್ಸ್ಕೊಡಕ್ಕಾಗಲ್ಲ. ಅದು ದುಡ್ಡಿಂದ ಬರೋದಲ್ಲ, ಇಲ್ಲಿಂದ ಬರೋದು. ಅವರಿಂದ ನಾವು ಕಲ್ತಿರೋದ ಸಂಸ್ಕಾರನ ಸರ್. ಒಳ್ಳೆತನ ಅಂದ್ರೆ ಏನು, ಹೆಂಗ್ ಬದುಕಬೇಕು ಏನು. ಜೊತೆಗೆ ಇಲ್ಲಿ ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಅರ್ಥ ಆಗೋದು, ಕೆಟ್ಟವರು ಕೆಟ್ಟತನ ಸಾಯುತ್ತೆ, ಒಳ್ಳೆತನ ಗೆಲ್ಲುತ್ತೆ, ಬಟ್ ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು. ಅದನ್ನು ಈ ಸಿನಿಮಾದಲ್ಲಿ ಹೇಳಿದ್ದಾರೆ. ನಮ್ ದರ್ಶನ್ ಸರ್ಗೆ ಇವತ್ತೇನ್ ಕೆಟ್ಟ ದಿನ ಅನ್ನೋದಿದೆ, ಅದನ್ನ ಎಲ್ಲದನ್ನು ಮುಗಿಸ್ಕೊಂಡು ಆಚೆ ಬರಕ್ಕೆ ಒಂದು ಟೈಮ್ ಬರಬೇಕು, ವೆಯ್ಟ್ ಮಾಡ್ಬೇಕಷ್ಟೇ.